ಫೀಲಿಂಗ್ಸ್ ನ ಎಲ್ಲೂ ಶೇರ್ ಮಾಡಕ್ ಹೋಗ್ಬೇಡಿ. ಯಾಕೆ? ಕೇಳಿಸ್ಕೊಂಡ್ರೆ ಕಾಪಿ ರೇಟ್ಸ್ ಹಾಕ್ಬಿಡ್ತಾರ, ಇಲ್ಲ ಪೈರಸಿ ಮಾಡ್ಬಿಡ್ತಾರ? ಸೀಕ್ರೆಟ್ ಅಲ್ಲಿ ಸುಖ ಇದೆ. ಈ ತರ ಮೋಟಿವೇಶನ್ ಅಲ್ಲಿ ಕಕ್ಕ ಇದೆ. ಅಷ್ಟು ಈಸಿಯಾಗಿ ಯಾರನ್ನೂ ನಂಬಕ್ ಹೋಗ್ಬೇಡಿ. ಆಯ್ತು, ಯಾರನ್ನೂ ನಂಬಲ್ಲ. ಫಸ್ಟ್ ನೀನು ಮೊಬೈಲ್ ಯೂಸ್ ಮಾಡೋದು ಬಿಟ್ಟು ಸ್ಕೂಲ್ಗೆ ಹೋಗು. ಬೇಸಿಗೆ ರಜಾ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗೈತೆ. ಇಲ್ಲಿ ಫೀಲಿಂಗ್ಸ್ ಅಂತ ರೀಲ್ಸ್ ಮಾಡೋ ಬದಲು ಅಲ್ಲಿ ಹೋಗ್ಬಿಟ್ಟು ಸ್ಕೂಲಲ್ಲಿ ಪೋಯಮ್ಸ್ನ ರೀಡ್ ಮಾಡಿದ್ರೆ ಟೆಸ್ಟಲ್ಲಿ 5 ಮಾರ್ಕ್ಸ್ ಆದರೂ ಬರ್ತದೆ. ಇಲ್ಲಿ ಎಲ್ರಿಗೂ ಎರಡೆರಡು ಮುಖ ಇದೆ. ಹೌದಾ? ನಾನು ಎಲ್ರಿಗೂ ಒಂದು ಮುಖ ಇರುತ್ತೆ, ಒಂದು ಮುಖ ಇರುತ್ತೆ, ಅದ್ರಲ್ಲಿ ಕಕ್ಕ ಬರುತ್ತೆ ಅಂದ್ಕೊಂಡಿದ್ದೆ. ಎರಡೆರಡು ಮುಖ ಇರುತ್ತಾ? ಹೊಸ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡು ಅಳ್ತಾ ಇದೆಯಾ? ಹಾಂ, ನಿನ್ನ ಫ್ರೆಂಡ್ ಅವಳು ಬರ್ತಡೇ ದಿವಸ ಬೇರೆ ಕ್ಲಾಸಿಗೆ ಚಾಕ್ಲೇಟ್ ಕೊಡೋಕೆ ಹೋದಾಗ ನೀನು ಕರ್ಕೊಂಡು ಹೋಗ್ಲಿಲ್ವ ಜೊತೆಗೆ? ಇಟ್ಸ್ ಓಕೆ. ಮನೇಲಿ ಅಪ್ಪ ಅಮ್ಮ ಮೊಬೈಲ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮಕ್ಳುಗಳದ್ದು ಒಂದೊಂದಲ್ಲ ಅವಳಿ. ನಿಮ್ಮ ಅಪ್ಪ ಏನು ಮಾಡ್ತಾವ್ರೆ? ಅಂಕಲ್, ಅಲ್ಲಿ ನೋಡಿದ್ರೆ ನಿಮ್ಮ ಮಗಳು ಫೀಲಿಂಗ್ಸು ಅಂತ ಅಳ್ತಾವಳೆ, ನೀವು ನೋಡಿದ್ರೆ ಇಲ್ಲಿ ಮಕ್ಕನ ಮೂಲವೇದಿ ಆಗಿರೋ ಮುಕುಳಿ ಥರ ಮಾಡಿಕೊಂಡಿದ್ದೀರಾ. ಯಾಕೆ, ಏನಾಯ್ತು? ಫಿಕ್ಸು. ಅಂಕಲ್ ಇಷ್ಟೊಂದು ಮುಕ್ಕುರಿತಾ ಇದ್ದಾರೆ ಅಂತ ಅಂದ್ರೆ ಮೂಲದಲ್ಲಿ ವ್ಯಾಧಿ ಆಗಿರೋದು ಕನ್ಫರ್ಮ್. ಕಂದ, ಕಂದ, ನೀರ್ ಬೇಕು ಅಂತ ಅಂದ್ರೆ ಅಡಿಗೆ ಮನೆಗೆ ಹೋಗಿ ಲೋಟ ಎತ್ಕೊಂಡು ಬಿಂಗೆ ಮುಷ್ಲು ತೆಗೆದು ಬಿಂಗೆ ಒಳಗಡೆ ಲೋಟನ ಮಗದ್ಬಿಟ್ಟು ನೀರ್ ಎತ್ಕೊಂಡು ಗಟ 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 ಅಂತ ಕುಡಿಬೇಕು ಕಣೋ ಕಂದ. ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀರು ಅಂತ ಭಿಕ್ಷೆ ಬೇಡ್ತಿದ್ಯಾ ಕಂದ? ಟೆನ್ಷನ್ ಅಮ್ಮ. ಯಾಕೆ ಕಂದ ಟೆನ್ಷನ್ನು? ಮಗಳು ಮೋಟಿವೇಶನ್ ಕೊಡ್ತಾವಳೆ ಅಂತನಾ? ಅದು ಬಿಡು, ಹೆಂಗುಸ್ರು ಏನ್ ಮಾಡ್ಕೊಂಡವ್ರೆ? ये करके दिखाओ, ये फिर ये, अब ये करके दिखाओ. ಸೂಪರ್ ಆಂಟಿ, ಚಪ್ಪಾಳೆ ಹೊಡ್ಯಕ್ ಮನ್ಸು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೆನ್ಪಿಸ್ಕೊಂಡು ಹೊಡಿತೀನಿ. ಕಂದ ಏಂತಕ್ಕೆ ಒಂದು ಲೋಟ ನೀರಿಗೆ ಇಷ್ಟೊಂದು ಪರದಾಡ್ತಿದ್ದ ಅಂತ ಇವಾಗ ಗೊತ್ತಾಯ್ತು. ಹಾಕ ಬರೋ ಜಾಗಕ್ಕೆ ಎಲ್ಲ ಪಾತ್ರೆ ಪಗಡಿ ಎಲ್ಲ ಹಾಕತ್ತಿದ್ರೆ ಅವನಿಗಾದ್ರೂ ಊಟ ಮಾಡಕ್ಕಾಗ್ಲಿ ನೀರು ಕುಡಿಯಕ್ಕಾಗ್ಲಿ ಮನ್ಸು ಬರ್ತಾ? ನಿನ್ ತುಕಾಲಿ ಮ್ಯಾಜಿಕ್ ತಂತಿನಾರ್ ತುರ್ಕ. ಅನ್ನೋ ವಿಷಯ ಇಷ್ಟೇ. ಎಷ್ಟು? ನಾನು ಈ ಜಗಳಗಳಿಂದ ದೂರ ಇದ್ದೀನಿ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ಇಫ್ ಇನ್ ಕೇಸ್ ಅಕ್ಕೊಂದೇ ತಪ್ಪಾಗಿತ್ತು ಅಂತ ಅನ್ಕೊಳ್ಳಿ, ಆದ್ರೂ ಅಕ್ಕ ದೂರ ನಿಂತ್ಕೋತಾರೆ. ಯಾಕೆ ಅಂತ ಅಂದ್ರೆ ಅಕ್ಕ WWE ವರ್ಲ್ಡ್ ವೇಟ್ ಚಾಂಪಿಯನ್ಶಿಪ್ 3 ಸತಿ ಟೈಟಲ್ ವಿನ್ನರು. ಎದುರುಗಡೆ ಯಾರು ಕಿರಿಕ್ ಮಾಡ್ಕೊ ಬಂದ್ರೆ ಹಂಗೆ ಕಾಯಿ ತುರ್ದಂಗೆ ಅಲ್ಲಲ್ಲೇ ತುರ್ದು ಬಿಡ್ತಾರೆ. ನನ್ನ ಪರಿಸ್ಥಿತಿಗೆ ತಲೆ ಬಾಗಿದ್ದೀನಿ ಹೊರತು ಬೇರೆ ಇನ್ನೇನು ಅಲ್ಲ. ನೀನ್ ಲೆಜೆಂಡ್ ಅಕ್ಕ, ಲೆಜೆಂಡ್ ನೀನು. ಕಂಟಿನ್ಯೂ ಅಕ್ಕ, ಕಂಟಿನ್ಯೂ. ತಲ್ದಂಗೆ ಅದು ಮೋಟಿವೇಶನ್ ಹೇಳಕ್ಕ, ಕಂಟಿನ್ಯೂ. ಅವಮಾನ ಹೊಸ್ತಲ್ಲ, ಈ ಜೀವಕ್ಕೆ ಅನುಮಾನನೂ ಹೊಸ್ತಲ್ಲ. ವಾ, ಅವಮಾನ ಹೊಸ್ತಲ್ಲ, ಈ ಜೀವಕ್ಕೆ ಅನುಮಾನನೂ ಹೊಸ್ತಲ್ಲ. ಸಾರಿ ಅಕ್ಕ, ಸಾರಿ. ಅದು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಜೋಡೆ 50 ಲೇಲ ಭಯ ಲೇಲ ಇಯರ್ಫೋನ್ ಅಂತಿದ್ರು. ತಗೊಬಂದೆ 2 ದಿವಸಕ್ಕೆ ನೋಡಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ಲಾಸ್ಟ್ ಅಲ್ಲಿ ಏನೋ 1-2 ಪದ ಹೇಳಿದ್ರಲ್ಲ, ಅದು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ಅವಮಾನ ಹೊಸ್ತಲ್ಲ, ಈ ಜೀವಕ್ಕೆ ಅನುಮಾನನೂ ಹೊಸ್ತಲ್ಲ. ಪ್ರಾಬ್ಲಮ್ ಇಯರ್ಫೋನ್ ಅಲ್ಲ ಕಂಡ್ರು, ಅಕ್ಕೊಂದ್ ಸ್ಪೀಕರ್ದು. ಬಟ್ ಅದು ಅವಮಾನ ಅಸೂಯ. ಅನಸೂಯ ಆಂಟಿ ಗೊತ್ತಾ ನಿನ್ಗೆ? ನಮ್ಮ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಇರೋದು. ಅದೆಲ್ಲಾನು ಬಡ್ಡಿ ಸಮೇತ. ಬಡ್ಡಿ ಕೊಡ್ಬೇಕು ಅವ್ರಿಗೆ? ನೀನು ಸಾಲ ಮಾಡಿದ ಅವ್ರ ಹತ್ರ? ಕರ್ಮಾಮ ಬೂಮರ್ ಇದ್ದಂಗೆ ಯಾರನ್ನೂ ಸುಮ್ನೆ ಬಿಡಲ್ಲ. ಕರ್ಮ ಅನ್ನೋದು ಬೂಮರ್ ಇದ್ದಂಗೆ, ನಮ್ ತಲೆ ಅನ್ನೋದು ಚಿವಿಂಗಮ್ ಇದ್ದಂಗೆ. ಹಾಕೊಂಡ್ ಕಚ್ಚ 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 ಅಂತ ಮೋಟಿವೇಶನ್ ಹೆಸರಲ್ಲಿ ಅಗಿತಾ ಇದ್ಯಾ? ಅಗಿ ಕಣೋ, ಈ ವಿಡಿಯೋ ನಿನ್ಗೋಸ್ಕರನೇ ಮಾಡ್ತೀರ. ನನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಗೊತ್ತಾಯ್ತಾ? ಅಕ್ಕನ್ಗೆ ಪ್ರೀತಿ ಅಂದ್ರೆ ಗೊತ್ತಿಲ್ಲ. ಇನ್ನು ಬಿಟ್ರೆ ಆ ಪ್ಲೇಸ್ ನನಗೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಅವನನ್ನ ಬಿಟ್ರೆ ಆ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರೋ ತರ ಮಾಡಿ ಹೋಗಿದ್ದಾನೆ ಅಂತ ಅಂದ್ರೆ ಅವ್ನು ಯಾರೋ ಋತಿಕ್ ರೋಷನ್ ಇರ್ಬೇಕು. ಅವನದು ಪಟ ಅಥವಾ ಈಡಿಯೋ ಏನಾದ್ರು ಇದೆಯಾ ಅಕ್ಕ ನಿನ್ನ ಹತ್ರ? ಬರೋದು ಅಕ್ಕನ ಲೈಫ್ ಇಂದ ಯಾಕೆ ಬರೋ ನೀನ್ ಕೇಳೋ ಚೂತ್ಯ? ನಾ ಮಾಡಿಬಿಟ್ಟಿತ್ತು, ನೀ ಮಾಡ್ಬಿಟ್ಟು ಒನ್ ಟೈಮಿನ ಗಾಡಿನ ತಿಕ್ಕಡಿ ಬಿಡ್ತೀನಿ, ತಿಳ್ಕೊ. ಅಯ್ಯ ನೀನ್ ಕಂಟ್ರೋಲ್ ಕೋಟ ಚಿನ್ನುಮರಿ, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ದೇವರು ಕಣ್ಣು ಬಾಯಿ ಉಳಿಸಿದೆ ನಮ್ಮೇಲೆ, ಅದನ್ನು ಕಿತ್ಕೊಂಡ್ಬಿಡ್ತಾನೆ. ಹಂಗೆಲ್ಲ ಮಾತಾಡ್ಬಾರ್ದು. ಶಾಂತಂ ಪಾಪಂ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣ. ಒಂದಾಗ್ಬಿಟ್ರಿ ಆದಷ್ಟು ಬೇಗ, ಓಕೆ? ಇಲ್ಲ ಮೋಟಿವೇಶನ್ ಹೆಸರಲ್ಲಿ ಅವಳು ತಲೆಗಾಗ್ತಾಳೆ, ಮಾಸ್ ಡೈಲಾಗ್ ಓಡ್ಕೊಂಡು ನೀನ್ ತಲೆಗಾಗ್ತೀಯಾ? ನಾವು ಇನ್ಸ್ಟಾಗ್ರಾಮ್ನ ಇನ್ಸ್ಟಾಲಲ್ಲೇ ಇಟ್ಕೋಬೇಕಾ ಇಲ್ಲ ಅನ್ಇನ್ಸ್ಟಾಲ್ ಮಾಡ್ಬೇಕಾ? ಈ ನನ್ನ ಮಕ್ಕಳು ಒಂದೊಂದಲ್ಲ
किताबें बहुत सी पढ़ी होंगी तुमने मगर कोई चेहरा ಅದೇ ಅನ್ಕೋತಾ ಇದ್ದೆ, ಸಿಲಿಂಡರ್ ರೇಟ್ ಅಂತ ಕಿದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತಲ್ಲ, ಇನ್ನೂ ಕಮ್ಮಿ ಆಗಿಲ್ವಲ್ಲ ಯಾಕೆ ಅಂತ ಇವಾಗ ಅರ್ಥ ಆಗ್ತಾ ಐತೆ. ನಿಮ್ಮಂತ ಸಿಂಗ್ಲಿಕ್ ನಾನು ಸೌತೀರಿ ಇದ್ಬಿಟ್ರೆ ಸಿಲಿಂಡರ್ ರೇಟು ಜಾಸ್ತಿ ಆಗುತ್ತೆ, ಸೀಮೆಣ್ಣೆನೂ ಸಿಗ್ದಂಗೆ ಆಗುತ್ತೆ. ಜನ ಹಾಲ್ ಕಾಯಿಸಕ್ ಸಿಲಿಂಡರ್ ಸಿಕ್ತಿಲ್ವಲ್ಲ ಅಂತ ಇಂಡಕ್ಷನ್ ಸ್ಟವ್ ಇಟ್ಕೊಂಡು ಪರದಾಡ್ತಾ ಇದಾರೆ. ಇವಳು ಗ್ಯಾಸ್ ಸ್ಟವ್ ಮೇಲೆ ಕುತ್ಕೊಂಡ್ಬಿಟ್ಟು ಅಂಡ್ ಕಾಯಿಸ್ಕೊತಾಳ ಅಂಡರ್ ಬೈವರ್ಸಿ ತರ. ಬುಡಕ್ಕೆ ಇಡ ಹೊಡಿತೀನಿ ಅನ್ನೋದು ಕೇಳಿದೀನಿ, ಬುಡಕ್ ಬಿಸಿನೀರ್ ಕಾಯಿಸ್ತೀನಿ ಅನ್ನೋದು ಕೇಳಿದೀನಿ. ಇವಳು ಯಾರ ಬುಡಕ್ ಬೆಂಕಿ ಹಚ್ಕೊಂಡ್ ಕೂತವಳೆ. ಮೋಸ್ಟ್ಲಿ ಗೋಡನ್ ಇನ್ಶೂರೆನ್ಸ್ ಮಾಡಿಸಿದೀನಿ ಅನ್ನೋ ಧೈರ್ಯದ ಮೇಲೆ ಕುತ್ಕೊಂಡಿರ್ಬೇಕು. ಜಾಸ್ತಿ ಸುಟ್ಟಿ ಕರ್ಕಲಾಗ್ಬಿಟ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಕ್ಕ, ಹುಷಾರು. मेरे चेहरे पे क्या क्या लिखा है ಯಾಕೋ ಬುಡ ಬೆಚ್ಕಂಗ್ ಕಾಣಿಸ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನೆಕ್ಸ್ಟ್ ಟೈಮ್ ಈ ಜ್ವಾಲಾಮುಖಿ ವಾಲ್ಕೆನೋ ಅಂತ ಬರುತ್ತಲ್ಲ, ಅಲ್ಲೋಗ್ಬಿಟ್ಟು